ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 15ನೇ ಸಂಚಿಕೆ. ಏನ್ ಸರ್, ಮದುವೆ ಆಗೋಯ್ತಂತೆ, ನಮಗೆಲ್ಲ ಹೇಳಲೇ ಇಲ್ಲ? ಕಿರಣ್ ಕೇಳಿದಾಗ, ಹೌದು ಕಿರಣ್, ಅರ್ಜೆಂಟ್ನಲ್ಲಿ ಆಗೋಯ್ತು, ನಾಳೆ ಬನ್ನಿ, ರಿಸೆಪ್ಷನ್ ಇದೆ, ವೇದ ಹೇಳಿದ. ಇಲ್ಲ ಸರ್, ಇವತ್ತು ನೈಟ್ ಹಾಸನಕ್ಕೆ ಹೊರಡ್ತಿದ್ದೀನಿ, ನನಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ನನ್ನ ಪೋಸ್ಟ್ಗೆ ಹೊಸದಾಗಿ ಒಬ್ಬರು ಜಾಯಿನ್ ಆಗ್ತಿದ್ದಾರೆ, ಕಿರಣ್ ಹೇಳಿದಾಗ, ಓಕೆ ಕಿರಣ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂದವನು ಲಘು ಅಪ್ಪುಗೆ ನೀಡಿದ. ಥ್ಯಾಂಕ್ ಯು ಸರ್ ಎಂದವನು ಕೂಡ ವೇದನನ್ನು ಅಪ್ಪಿದವನು ಅಲ್ಲಿಂದ ಹೊರಟನು. ಸರ್, ಜೈಲಲ್ಲಿ ಪ್ರೀತಮ್ ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ದಾನಂತೆ, ಚಿಕ್ಕಣ್ಣ ಹೇಳಿದಾಗ, ಬನ್ನಿ ಹೋಗಿ ನೋಡಿ ಬರೋಣ ಚಿಕ್ಕಣ್ಣ ಎಂದವನು ಅಲ್ಲಿಂದ ಹೊರಟರು. ಅವರನ್ನು ಕಂಡೊಡನೆಯೇ, ಹೇ ವೇದ, ನನ್ನನ್ನು ಜೈಲಲ್ಲಿ ಹಾಕಿ ನನ್ನ ತಂದೆಯನ್ನು ಸಾಯಿಸಿ ನೀನು ಮಾತ್ರ ಹೊರಗಡೆ ಮದುವೆಯಾಗಿ ಆರಾಮವಾಗಿ ಇದ್ದೀಯಾ? ನೋಡೋಣ ಅದೆಷ್ಟು ಖುಷಿಯಾಗಿ ಇರುತ್ತೀಯಾ ಎಂದು. ನಿನ್ನ ಸಂತೋಷ ಆದಷ್ಟು ಬೇಗ ಕಿತ್ತುಕೊಳ್ಳುತ್ತೇನೆ. ನೀನು ಎಲ್ಲವನ್ನು ಕಳೆದುಕೊಂಡು ನನ್ನಂತೆಯೇ ದುಃಖಿಸಬೇಕು, ಹಾಗೆ ಮಾಡುತ್ತೇನೆ, ಪ್ರೀತಮ್ ಹೇಳಿದಾಗ, ಅಯ್ಯೋ ಪ್ರೀತಮ್, ಹಾಗೆಲ್ಲ ಹೇಳಬೇಡ, ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ತೀನಿ ಎಂದು ಅಂದುಕೊಂಡಿರುವೆಯಾ? ಮಾಡಿರೋದು ತಪ್ಪು, ಈಗ ನನಗೆ ಬೈಯುತ್ತೀಯ. ನಿನ್ನ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸು, ಸ್ವಲ್ಪ ಒಳ್ಳೆಯವನಾಗು, ಅದನ್ನು ಬಿಟ್ಟು ಹಿಂದಿನಂತೆಯೇ ಆಗಬೇಡ. ಮತ್ತೆ ಮತ್ತೆ ನಾನೇ ನಿನ್ನನ್ನು ಒದ್ದು ಜೈಲಿಗೆ ಹಾಕುವಂತೆ ಮಾಡಬೇಡ. ನಿಜ ಹೇಳಬೇಕೆಂದರೆ ನಿನಗಿಂತ ಜಾಸ್ತಿ ಕೋಪ ನಾನು ಮಾಡಬೇಕು. ನಿನ್ನಿಂದ ಏನು ತಪ್ಪು ಮಾಡದೇ ಇರೋ ನನ್ನ ತಂಗಿ ಶಿಕ್ಷೆ ಅನುಭವಿಸಬೇಕಾಗಿದೆ. ನಾನೆಷ್ಟು ಕೋಪ ಮಾಡಿಕೊಳ್ಳಲಿ ನಿನ್ನ ಮೇಲೆ? ವೇದ ಹೇಳಿದಾಗ, ಗೊತ್ತಾಗಬೇಕು ವೇದ ನಿನಗೂ. ನಮ್ಮವರನ್ನು ಈ ಥರ ಕಂಬಿಯ ಹಿಂದೆ ಕಂಡಾಗ ಆಗುವ ನೋವು ನಿನಗೂ ಗೊತ್ತಾಗಬೇಕು. ಅದಕ್ಕೆ ಈ ರೀತಿ ಮಾಡಿದ್ದು. ನಮ್ಮ ನೋವನ್ನು ನೀನು ಅನುಭವಿಸು, ಪ್ರೀತಮ್ ಹೇಳಿದಾಗ, ಹೇಯ್, ನೀವು ತಪ್ಪು ಮಾಡಿ ಶಿಕ್ಷೆ ಅನುಭವಿಸುತ್ತಿರುವವರು. ನನ್ನ ತಂಗಿ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ನಿನ್ನಿಂದ ಅವಳು ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗಾಗಿದೆ. ಪ್ರೀತಿ ಹೆಸರಲ್ಲಿ ಅವಳ ಬಳಿ ಹೋಗಿ ಮೋಸ ಮಾಡಿದೆ ನೀನು. ಪ್ರೀತಿ ಪದದ ಅರ್ಥ ಗೊತ್ತೇನೋ ನಿನಗೆ? ಪ್ರೀತಿ ಅಂದ್ರೇನು ಅಂತ ಗೊತ್ತೇನೋ ನಿನಗೆ? ನಿನಗೆಲ್ಲಿ ಗೊತ್ತಿರಬೇಕು, ಬರೀ ದುಡ್ಡು ಮಾಡುವ ತಲೆ ಇರುವವರು ನೀವು, ನಿಮಗದೆಲ್ಲ ಗೊತ್ತಿರಲ್ಲ, ವೇದ ಹೇಳಿದಾಗ, ಸರ್, ನೀವು ಹೋಗಿ ಹೋಗಿ ಇವರ ಬಳಿ ಪ್ರೀತಿ ಬಗ್ಗೆ ಅರ್ಥ ಕೇಳ್ತಿರಲ್ಲ ಸರ್, ಇವಕ್ಕೆಲ್ಲ ಹೇಗೆ ಗೊತ್ತಿರಬೇಕು, ಚಿಕ್ಕಣ್ಣ ಹೇಳಿದ. ಅದು ನಿಜಾನೇ, ಇವರ ಬಳಿ ಅದನ್ನೆಲ್ಲ ಹೇಳುವುದು ಸಮಯ ವ್ಯರ್ಥ ಎಂದವನು ಅಲ್ಲಿಂದ ಹೊರಗಡೆ ಬಂದನು. ಪ್ರೀತಮ್ ಕೂಗಾಡುತ್ತಲೇ ಇದ್ದ. ಅಲ್ಲಿಂದ ಹೊರಬಂದವನು ಅನ್ವಿಯ ಬಳಿ ಬಂದಿದ್ದ. ಆದರೆ ಅವಳು ಅವನನ್ನು ನೋಡಲು ಇಚ್ಛಿಸಲಿಲ್ಲ. ಅವನ ಜೊತೆಗೆ ಮಾತಾಡಲು ನಿರಾಕರಿಸಿದಳು. ಬೇಸರಗೊಂಡವನು ಅಲ್ಲಿಂದ ಹೊರಬಂದವನು ಕಮಿಷನರ್ ಬಳಿ ಬಂದಿದ್ದ, ರಿಸೆಪ್ಷನ್ಗೆ ಕರೆಯಲು. ಖಂಡಿತ ಬರುತ್ತೇನೆ ವೇದಾಂತ್, ನೀವು ಎಲ್ಲವನ್ನೂ ಮುಗಿಸಿ ಬನ್ನಿ, ನಿಮಗಾಗಿ ಮತ್ತೊಂದು ಕೇಸ್ ಕಾಯುತ್ತಿದೆ. ಹೊಸದಾಗಿ ಮದುವೆ ಆಗಿದ್ದೀರಾ, ಈಗಲೇ ನಿಮಗೆ ಕೆಲಸದ ಒತ್ತಡ ಕೊಡಲು ಮನಸ್ಸಿಲ್ಲ ನನಗೆ ಎಂದರು ಕಮಿಷನರ್ ಮನೋಹರ್. ಓಕೆ ಸರ್ ಎಂದವನು ಅಲ್ಲಿಂದ ಮನೆಗೆ ಹೊರಟ. ಚಿನ್ನ ಚಿನ್ನ ಎಂದು ಕರೆಯುತ್ತಾ ಭುವಿ ಕೋಣೆಗೆ ಬಂದಿದ್ದ ವೇದ. ಅವನ ಬಳಿ ಮಾತಾಡಲು ಕಾದು ಕುಳಿತಿದ್ದಳು ಭುವಿ. ಚಿನ್ನಿ, ಹೊರಡ್ಲಿಲ್ವೇನೆ? ಬೆಳಗ್ಗೆನೆ ಹೇಳಿದ್ನಲ್ಲ ಶಾಪಿಂಗ್ಗೆ ಹೋಗೋಣ ಎಂದು, ಬೇಗ ತಯಾರಾಗು, ಹೋಗಿ ಬರೋಣ ಎಂದನು ವೇದ. ನಾನೆಲ್ಲಿಗೂ ಬರೋದಿಲ್ಲ, ನನಗೇನು ಬೇಡ, ನಾನು ನಿನ್ನ ಜೊತೆಗೆ ಮಾತಾಡಬೇಕು ಎಂದಳು ಭುವಿ. ಬಂದು ಮಾತಾಡೋಣ, ಇನ್ನು ಜೀವನ ಪೂರ್ತಿ ನಿನ್ನ ಜೊತೆಗೆ ಇರುತ್ತೇನಲ್ಲ, ಎಷ್ಟು ಬೇಕಾದರೂ ಮಾತಾಡು, ಕೇಳುತ್ತೇನೆ ನಾನು ಎಂದನು ವೇದ. ಅದು ಈಗಲೇ ಮಾತಾಡುವ ವಿಷಯ ಎಂದು ಬಾಯಿ ತೆರೆಯಲು ಹೋದಾಗ ಚಂದ್ರಶೇಖರ್ ಅಲ್ಲಿಗೆ ಬಂದಿದ್ದರು. ಅವರನ್ನು ಕಂಡ ವೇದ, ಅಪ್ಪ, ಇವಳ ಮನೆಗೆ ಹೋಗಿದ್ರಾ? ಮಾತಾಡಿದ್ರಾ? ಏನಂದ್ರು ಅವರು? ವೇದ ಕೇಳಿದನು. ನಾಳೆ ಬರೋಕೆ ಹೇಳಿದ್ದೀನಿ, ಬರುವರು ಎಂದರು ಚಂದ್ರಶೇಖರ್. ಭುವಿಯ ಮನೆಯಲ್ಲಾದ ಘಟನೆಯನ್ನು ಅವರು ಹೇಳಲಿಲ್ಲ. ನಿಜವಾಗಿಯೂ ಬರೋಕೆ ಒಪ್ಪಿದ್ದಾರಾ? ಮನದಲ್ಲೇ ಹೇಳಿಕೊಂಡಳು ಭುವಿ. ಸರಿಯಪ್ಪ ಎಂದನು ವೇದ.
ಚಂದ್ರಶೇಖರ್ ಅಲ್ಲಿಂದ ಹೋದ ನಂತರ, ಖುಷಿ ತಾನೆ, ನಾಳೆ ನಿನ್ನ ಮನೆಯವರು ಬರುತ್ತಾರೆ, ಈಗ ಬಾ ಶಾಪಿಂಗಿಗೆ ಹೋಗಿ ಬರೋಣ ಎಂದು ವೇದ ಮತ್ತೆ ಹೇಳಿದ. ನಾನು ಬರಲ್ಲ ಎಂದು ಹೇಳಿ ಅಲ್ಲಿಂದ ಹೋಗಲು ಮುಂದಾದಾಗ ಅವಳ ಕೈ ಹಿಡಿದು ತನ್ನತ್ತ ಎಳೆದವ ಅವಳ ನಡು ಬಳಸಿ ಹಿಡಿದು, ಬರಲ್ಲ ಅಂದರೆ ನಾನು ಬಿಡಲ್ಲ ಎಂದನು ವೇದ. ಏನು ಮಾಡ್ತಿದ್ದೀಯಾ, ಬಿಡು ಎಂದು ಅವನನ್ನು ದೂರ ತಳ್ಳಿದಳು ಭುವಿ. ಬಿಡೋಕಲ್ಲ ಮದುವೆ ಆಗಿದ್ದು, ಜೀವನ ಪೂರ್ತಿ ಜೊತೆಗಿರೋಕೆ ಎಂದವನು ಮತ್ತೆ ಅವಳನ್ನು ಎಳೆದು ಬಿಗಿಯಾಗಿ ತಬ್ಬಿಕೊಂಡ ವೇದ. ಛೇ, ಏನು ಮಾಡ್ತಿದ್ಯಾ, ಬಿಡು ನನ್ನ. ಅವನ ಕೈಯಿಂದ ಬಿಡಿಸಲು ಹರಸಾಹಸ ಪಡುತ್ತಿದ್ದಳು ಭುವಿ. ಅವಳನ್ನೇ ನೋಡುತ್ತಿದ್ದವನು ಅವಳ ಕೆನ್ನೆಗೊಂದು ಮುತ್ತು ಕೊಟ್ಟಿದ್ದ. ಕೆನ್ನೆ ಒರೆಸುತ್ತಾ, ಯಾರೋ ನಿನ್ನ ಪೊಲೀಸ್ ಮಾಡಿದ್ದು, ಪೋಲಿ ಥರ ಆಡ್ತೀಯ, ಬಿಡೋ ನನ್ನ ಎಂದು ಭುವಿ ಕೋಪದಿಂದಲೇ ಹೇಳಿದಳು. ನಾನು ಊರಿನವರಿಗೆ ಪೊಲೀಸ್, ನಿನಗೆ ಪೋಲಿನೇ ಎಂದವನು ಜೋರಾಗಿ ನಕ್ಕನು. ಕರ್ಮ ಕರ್ಮ, ಇವಾಗೇನು ಬಿಡ್ತೀಯೋ ಇಲ್ವೋ ಭುವಿ ಕೇಳಿದಾಗ, ಬಿಡಲ್ಲ, ಏನು ಮಾಡ್ತೀಯಾ ವೇದ ನಗುತ್ತಾ ಕೇಳಿದನು. ಜೋರಾಗಿ ಕಿರಿಚುವೆ, ಆಗ ಎಲ್ಲರೂ ಇಲ್ಲಿಗೆ ಬರ್ತಾರೆ, ಮಾವನ ಬಳಿ ಕಂಪ್ಲೇಂಟ್ ಹೇಳುವೆ ಭುವಿ ಹೇಳಿದಾಗ, ಏನಂತ ಕಂಪ್ಲೇಂಟ್ ಮಾಡ್ತೀಯಾ ವೇದ ಕೇಳಿದನು. ಅದೇ ನೀನು ನನಗೆ ಭುವಿ ಅರ್ಧಕ್ಕೆ ಮಾತು ನಿಲ್ಲಿಸಿದಳು. ಹೋ, ಅದನ್ನು ಹೇಳ್ತೀಯಾ, ಹೇಳು ಹೇಳು, ನಾನು ನೋಡ್ತೀನಿ ಹೇಗೆ ಹೇಳ್ತೀಯಾ ಅಂತ ನಗುತ್ತಾ ವೇದ ಹೇಳಿದಾಗ, ನಿಜವಾಗ್ಲೂ ಮಾವನನ್ನು ಕರಿತೀನಿ ಎಂದವಳು ಮಾವನನ್ನು ಕರೆಯಲು ಬಾಯಿ ತೆರೆಯಲು ಹೋದಾಗ ಅವಳ ಬಾಯಿಗೆ ಕೈ ಅಡ್ಡ ಇಟ್ಟನು. ಇಬ್ಬರ ಕಣ್ಣೋಟ ಬೆರೆದಿತ್ತು. ಅವನ ಕಣ್ಣೋಟವನ್ನು ಎದುರಿಸಲು ಅವಳಿಂದಾಗದೆ ಕೆಳಕ್ಕೆ ನೋಡಿದಳು. ಅವನ ಕೈಗಳು ಸಡಿಲವಾದದ್ದನ್ನು ಗಮನಿಸಿದವಳು ಅವನನ್ನು ದೂರಕ್ಕೆ ತಳ್ಳಿದಳು. ಹೋಗು ಇಲ್ಲಿಂದ, ಇಲ್ಲ ಅಂದರೆ ಮತ್ತೆ ಏನಾದರೂ ಮಾಡ್ತೀಯ ಎಂದವಳು ಅವನನ್ನು ಕೋಣೆಯಿಂದ ಹೊರಹಾಕಿ ಬಾಗಿಲು ಹಾಕಿದಳು. ಕೋಣೆಯಿಂದ ಹೊರಗಡೆ ಹಾಕಲು ಸುಲಭ, ಆದರೆ ಹೃದಯದಿಂದ ಹೊರಗೆ ಹಾಕಲು ತುಂಬ ಕಷ್ಟ. ಇವಾಗೇನು ನೀನು ಶಾಪಿಂಗಿಗೆ ಬರ್ತೀಯೋ ಇಲ್ವೋ ಎಂದು ಕೇಳಿದನು. ಬರಲ್ಲ, ನಾನು ನಿನ್ನ ಜೊತೆ ಎಲ್ಲಿಗೂ ಬರಲ್ಲ ಎಂದಳು ಭುವಿ. ಸರಿ, ನಾನೇ ಹೋಗುತ್ತೇನೆ, ಬರಬೇಡ ನೀನು ಎಂದವನು ಅಲ್ಲಿಂದ ತನ್ನ ಕೋಣೆಗೆ ಬಂದು ಹೊರಟಿದವನು ಮತ್ತೆ ಭುವಿಯ ಕೋಣೆಯ ಬಾಗಿಲು ಬಡಿದನು. ಮತ್ತೆ ಬರುತ್ತೀಯಾ ಎಂದು ಕೇಳಿದಾಗ ಮತ್ತದೇ ಉತ್ತರ ಬಂದಿತ್ತು ಭುವಿಯಿಂದ. ಒಬ್ಬನೇ ಶಾಪಿಂಗಿಗೆ ಹೋದನು. ವೇದನ ಪ್ರೀತಿ ನೆನೆದು ನಗು ಮೂಡಿತ್ತು ಭುವಿ ಮುಖದಲ್ಲಿ. ಮತ್ತೆ ತಾನು ಹೇಳಬೇಕೆಂದುದನ್ನು ನೆನೆದು, ಛೆ, ನಾನು ಹೇಳಬೇಕು ಎಂದುಕೊಂಡಿದ್ದನ್ನು ಹೇಳೋಕ್ಕಾಗಲಿಲ್ಲ, ಅವನು ಬಂದ ತಕ್ಷಣ ಹೇಳಿಬಿಡಬೇಕು ಎಂದು ಮನಸ್ಸಲ್ಲೇ ಹೇಳಿಕೊಂಡಳು ಭುವಿ. ಶಾಪಿಂಗಿಗೆ ಹೋಗಿದ್ದ ವೇದನಿಗೆ ಸಹಾಯ ಮಾಡಲು ವಿನಯ್ ಬಂದಿದ್ದ. ಯಾವ ಬಟ್ಟೆ ತಗೋಬೇಕು ಗೊತ್ತೇ ಆಗ್ತಿಲ್ಲ, ಅವಳನ್ನು ಕರೆದರೆ ಬರಲ್ಲ ಅಂತ ಬಾಗಿಲು ಹಾಕಿಬಿಟ್ಲು, ನನಗೆ ಈ ಶಾಪಿಂಗ್ ಎಲ್ಲ ಆಗಿ ಬರಲ್ಲ ವೇದ ಹೇಳಿದಾಗ, ಅದಕ್ಕೆ ತಾನೇ ನಾನು ಬಂದಿರೋದು, ಅವಳಿಗೆ ಯಾವ ಕಲರ್ ಬಟ್ಟೆ ತಗೊಳ್ತೀಯಾ ಅದೇ ಕಲರ್ ಶರ್ಟ್ ನೀನು ತಗೋ, ಚೆನ್ನಾಗಿರುತ್ತೆ, ಇಬ್ಬರು ಒಂದೇ ಕಲರ್ ಡ್ರೆಸ್ ಹಾಕಿದ್ರೆ ವಿನು ಹೇಳಿದನು. ಅವಳಿಗೆ ನೀಲಿ ಬಣ್ಣವೆಂದರೆ ತುಂಬ ಇಷ್ಟ, ಅದೇ ಕಲರ್ ಗೌನ್ ತಗೊಳ್ಳೋಣ, ನನಗೆ ಸಿಂಪಲ್ ಆಗಿ ಶರ್ಟ್ ಓಕೆ, ನನ್ನ ಹುಡುಗಿ ರಿಸೆಪ್ಷನ್ನಲ್ಲಿ ಚೆನ್ನಾಗಿ ಕಾಣಬೇಕು ಎಂದನು ವೇದ. ಸುಮಾರು ಶಾಪಿಂಗ್ ಮಾಲಿಗೆ ಹೋದರು ಇಬ್ಬರು, ಆದರೂ ಯಾವ ಬಟ್ಟೆಯೂ ವೇದನಿಗೆ ಹಿಡಿಸಲಿಲ್ಲ. ಲೋ, ಇದು 20ನೇ ಶಾಪಿಂಗ್ ಮಾಲ್, ನೀನು ಅವಳಿಗೆ ಬಟ್ಟೆ ತರೋಕೆ ಬಂದಿರೋದು, ಬೇಗ ಸೆಲೆಕ್ಟ್ ಮಾಡು ಮಾರಾಯ, ನನ್ನ ಹುಡುಗಿಗೆ ಕಾಲೇಜ್ ಬಿಡೋ ಸಮಯವಾಯಿತು, ಹೋಗಬೇಕು ವಿನು ಹೇಳಿದಾಗ, ಇರೋ, ನಾನು ತೆಗೆದುಕೊಂಡು ಹೋಗೋ ಬಟ್ಟೆ ನೋಡಿ ಅವಳು ಫುಲ್ ಫಿದಾ ಆಗಿ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿಬೇಕು, ಅಂತಹ ಬಟ್ಟೆ ತಗೊಳ್ಬೇಕು ಎಂದು ವೇದ ಹೇಳಿದನು. ಬೇಗ ಹುಡುಕು ಅಂಥದ್ದೊಂದು ಬಟ್ಟೆನ ವಿನು ಹೇಳಿದನು. ಕೊನೆಗೊಂದು ಅವನು ಇಷ್ಟಪಟ್ಟಂತೆ ನೀಲಿ ಬಣ್ಣದ ಗೌನ್ ಸಿಕ್ಕಿತ್ತು, ಅದನ್ನೇ ತೆಗೆದುಕೊಂಡ. ಜೊತೆಗೆ ಅದೇ ಬಣ್ಣದ ಶರ್ಟ್, ಅದಕ್ಕೆ ಕ್ರೀಮ್ ಕಲರ್ ಪ್ಯಾಂಟ್ ಜೊತೆಗೆ ಕ್ರೀಮ್ ಕಲರ್ ಬ್ಲೇಸರ್ ತೆಗೆದುಕೊಂಡ. ಅಂತಹದ್ದೇ ಕೆಂಪು ಬಣ್ಣದ ಮತ್ತೊಂದು ಬಟ್ಟೆಯನ್ನು ತೆಗೆದುಕೊಂಡ. ಜೊತೆಗೆ ಮನೆಯಲ್ಲಿರುವ ಎಲ್ಲರಿಗೂ ಬಟ್ಟೆ ತೆಗೆದುಕೊಂಡ.
ಭುವಿಗಾಗಿ ಬೇರೇನೂ ಸೀರೆಗಳನ್ನು ತೆಗೆದುಕೊಂಡ. ಲೋ, ನನಗೂ ಒಂದು ಬಟ್ಟೆ ತೆಗೆಸಿಕೊಡೋ, ನಾಳೆ ನಿನ್ನ ರಿಸೆಪ್ಷನ್ಗೆ ಹಾಕೋಕೆ ಶರ್ಟ್ ಇಲ್ಲ, ವಿನು ಹೇಳಿದಾಗ, ನಿನ್ನನ್ನು ರಿಸೆಪ್ಷನ್ಗೆ ಬಾ ಎಂದು ಹೇಳಿದವರು ಯಾರು? ನಾನು ನಿನ್ನನ್ನು ಕರೆದೇ ಇಲ್ಲವಲ್ಲ. ನೀನು ಮದುವೆ ಮಾಡಿಸಿದ್ದೇ ಸಾಕು, ರಿಸೆಪ್ಷನ್ಗೆ ಬರೋದೇ ಬೇಡ, ವೇದ ಹೇಳಿದಾಗ, ಮಿತ್ರದ್ರೋಹಿ ಕಣೋ ನೀನು. ನನ್ನಿಂದಾನೇ ಮದುವೆ ಮಾಡಿಸಿಕೊಂಡು ನನ್ನ ಜೊತೆಗೆ ಶಾಪಿಂಗ್ ಮಾಡಿ ಇವಾಗ ರಿಸೆಪ್ಷನ್ಗೆ ಕರೆಯಲ್ವಲ್ಲೋ, ಪಾಪಿ ಗೆಳೆಯ, ವಿನು ಹೇಳಿದಾಗ, ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ, ಹೋಗು, ವೇದ ಹೇಳಿದಾಗ, ಸರಿ ಸರಿ ಆಯಿತು, ಹೋಗ್ತೀನಿ ಎಂದವನು ಮುಂದಕ್ಕೆ ನಡೆದನು. ಮತ್ತೆ ವೇದನ ಬಳಿ ತಿರುಗಿ, ನಿಜವಾಗ್ಲೂ ಹೋಗ್ತೀನಿ ಕಣೋ ಎಂದನು ವಿನು. ಹೋಗೋ, ಯಾರು ಬೇಡ ಅಂದ್ರು ಎಂದು ವೇದ ಬಿಲ್ ಪೇ ಮಾಡೋಕೆ ಹೋದ. ವಿನು ಅಲ್ಲಿಂದ ಹೊರಬಂದವನು ಕಾರಿನ ಬಳಿ ನಿಂತುಕೊಂಡ. ವೇದ ಬಿಲ್ ಪೇ ಮಾಡಿ ತನ್ನ ಕಾರಿನತ್ತ ಬಂದಾಗ ಅಲ್ಲಿ ನಿಂತಿದ್ದ ವಿನುನನ್ನು ಕಂಡು, ಯಾರೋ ಹೋಗ್ತೀನಿ ಅಂತ ಹೇಳಿದ್ರಪ್ಪ, ಇಲ್ಲೇ ನಂದ್ಕೊಂಡು ಏನು ಮಾಡ್ತಿದ್ದಾರೋ ನಗುತ್ತಾ ಹೇಳಿದನು. ಇವಾಗೇನು ನಾನು ಹೋಗ್ಲಾ, ವಿನು ಕೇಳಿದಾಗ, ಸುಮ್ಮನೆ ನಿಂತ್ಕೊಳ್ಳೋ ಎಂದವನು ಅವನ ಕೈಯಲ್ಲಿದ್ದ ಒಂದು ಬಟ್ಟೆಯ ಪ್ಯಾಕನ್ನು ಅವನ ಕೈಗಿಟ್ಟು, ತಗೋ, ನಾಳೆ ಇದೇ ಬಣ್ಣದ ಬಟ್ಟೆ ಹಾಕಿಕೊಂಡು ನಾಳೆ ಇದೇ ಬಟ್ಟೆ ಹಾಕಿಕೊ, ಮತ್ತೆ ನಾಳೆ ರಾತ್ರಿ ಊಟಕ್ಕೆ ಬರೋದಲ್ಲ, ಕೆಲಸಕ್ಕೆ ರಜಾ ಹಾಕು, ತುಂಬ ಕೆಲಸ ಇದೆ, ಬೆಳಗ್ಗೆನೆ ಮನೆಗೆ ಬಾ, ಅಲ್ಲಿಂದ ಒಟ್ಟಿಗೆ ಹಾಲ್ಗೆ ಹೋಗೋಣ, ತುಂಬ ತಯಾರಿ ಮಾಡೋದಕ್ಕಿದೆ ಎಂದನು ವೇದ. ಸರಿ, ಥ್ಯಾಂಕ್ಸ್ ಮಗ ಎಂದನು ವಿನು. ಭುವಿಗಾಗಿ ಡೈಮಂಡ್ ನೆಕ್ಲೆಸನ್ನು ಖರೀದಿಸಿದ ನಂತರ ಮನೆಗೆ ಬಂದ. ತಾನು ತಂದಿದ್ದದ್ದನ್ನು ಮನೆಯವರೆಲ್ಲರಿಗೂ ಕೊಟ್ಟ. ಭುವಿಗಾಗಿ ತಂದಿದ್ದದ್ದನ್ನು ಅವಳಿಗೆ ಕೊಟ್ಟ. ಡೈಮಂಡ್ ನೆಕ್ಲೆಸನ್ನು ಕೊಟ್ಟದ್ದನ್ನು ನೋಡಿದ ಭುವಿ ಹಾಗೂ ಸುಧಾಗೆ ಕೋಪ ನೆತ್ತಿಗೇರಿತ್ತು. ಹೋಗಿ ಹೋಗಿ ಇವಳಿಗೆ ಡೈಮಂಡ್ ನೆಕ್ಲೆಸ್ ತಂದಿದ್ದಾನೆ ಎಂದು ಮನದಲ್ಲೇ ಬೈದುಕೊಂಡರು ಇಬ್ಬರು. ಅದರ ಜೊತೆಗೆ ಚಂದ್ರಶೇಖರ್ ಅವರು ತಮ್ಮ ಹೆಂಡತಿಯ ಎಲ್ಲ ಒಡವೆಗಳನ್ನು ಭುವಿಗೆ ಕೊಟ್ಟು, ಎಲ್ಲ ನನ್ನ ಹೆಂಡತಿಯದ್ದು, ಇನ್ನು ಮುಂದೆ ನಿನಗೆ ಸೇರುತ್ತದೆ, ನೀನೇ ಇಟ್ಟುಕೊಳ್ಳು ಎಂದರು. ಇದೆಲ್ಲ ಬೇಡ ಮಾವ, ರಾಗ ಎಳೆದಳು ಭುವಿ. ಬೇಡ ಅನ್ಬೇಡ ಭುವಿ, ನಾನಿದನ್ನು ನಿನಗೆ ಪ್ರೀತಿಯಿಂದ ಕೊಡುತ್ತಿದ್ದೇನೆ, ನೀನು ಬೇಡ ಎಂದರೆ ನನಗೆ ಬೇಸರವಾಗುತ್ತದೆ ಎಂದರು ಚಂದ್ರಶೇಖರ್. ಅದನ್ನು ಕಂಡ ಶಾಂಭವಿ ಸುಧಾಗೆ ಕೋಪ ಇಮ್ಮಡಿಯಾಗಿತ್ತು. ಕೋಪದಿಂದಲೇ ತಮ್ಮ ತಮ್ಮ ಕೋಣೆಗೆ ಹೋದರು. ವೇದ ತಂದಿದ್ದ ದುಬಾರಿ ಬಟ್ಟೆ ಹಾಗೂ ಒಡವೆಯನ್ನು ಮನಸ್ಸಿಲ್ಲದ ಮನಸ್ಸಲ್ಲಿ ತೆಗೆದುಕೊಂಡು ತನ್ನ ಕೋಣೆಗೆ ಹೋಗುತ್ತಿದ್ದಳು ಭುವಿ. ಅವಳನ್ನು ಕಂಡ ಶಾಂಭವಿ, ಪುಣ್ಯ ಅಂದರೆ ನಿಂದೆ ನೋಡೆ, ಅಪ್ಪನ ಮನೆಯಿಂದ ಬರುವಾಗ ಏನು ತಂದಿಲ್ಲ, ಇವಾಗ ಇರೋದನ್ನೆಲ್ಲ ತಗೊಂಡು ಇಟ್ಕೋ. ಅಲ್ಲ, ನಮ್ಮ ಭಾವ ಮತ್ತು ವೇದನೆಗೆ ಗೊತ್ತಾಗಲ್ಲ, ನಿಂಗೆ ಗೊತ್ತಾಗಲ್ವೇನೆ? ಅವರು ಕೊಡೋವಾಗ ಬೇಡ ಅನ್ನೋಕೆ ನೀನು ಯಾಕೆ ಬೇಡ ಅಂತೀಯ? ವೇದ ಒಳ್ಳೆ ದುಡ್ಡಿರೋನು ಅಂತ ತಾನೇ ಅವನಿಂದೆ ಬಿದ್ದಿದ್ದು. ನಿನ್ನ ಮನೆಗೆ ಬಂದು ನಿಮ್ಮಪ್ಪನಿಗೆ ವಾರ್ನ್ ಮಾಡಿದ್ದೆ, ಆದರೆ ನೀನು ಮದುವೆಯಾಗಿ ನಮ್ಮ ಮನೆಗೇ ಬಂದು ಬಿಟ್ಟೆ, ಶಾಂಭವಿ ಹೇಳಿದಾಗ, ಇಲ್ಲ ಅತ್ತೆ, ನಾನು ಏನೋ ಹೇಳಲು ಮುಂದಾದಳು ಭುವಿ. ಯಾರೇ ಅತ್ತೆ, ಬೆಳಗ್ಗೆನೆ ಹೇಳಿದ್ದೇನೆ ಅಲ್ವಾ ನನ್ನ ಹಾಗೆಲ್ಲ ಕರಿಬೇಡ ಅಂತ. ಮೇಡಮನ್ನು ನಿನಗೂ ನಮಗೂ ತುಂಬ ವ್ಯತ್ಯಾಸ ಇದೆ, ನಿನಗೆ ಹೇಗೆ ಬೇಕೋ ಹಾಗೆ ಕರೆಯೋಕೆ ನಿನಗೆ ಅಧಿಕಾರ ಇಲ್ಲ ಎಂದು ಅಲ್ಲಿಂದ ಹೋದರು ಶಾಂಭವಿ. ಅಳುತ್ತಾ ತನ್ನ ಕೋಣೆಗೆ ಹೋದಳು ಭುವಿ. ಭುವಿಯ ಬಳಿ ಮಾತಾಡಲು ಓಡೋಡಿ ಬಂದ ವೇದ. ಕೋಣೆಯೊಳಕ್ಕೆ ಹೋಗಲು ನೋಡಿದರೆ ಬಾಗಿಲು ಹಾಕಿದ್ದಳು ಭುವಿ. ಚಿನಿ ಬಾಗಿಲು ತೆಗಿಯೇ, ನಾನು ತಂದ ಬಟ್ಟೆ ಹೇಗಿದೆ, ಇಷ್ಟ ಆಯ್ತಾ? ಇಲ್ಲ ಅಂದರೆ ಹೇಳು, ಬೆಳಗ್ಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬರೋಣ, ಬಾಗಿಲು ಬಡಿಯುತ್ತಲೇ ಹೇಳಿದನು ವೇದ. ಮೌನ ಗೌರಿಯಂತೆ ಕೂತಿದ್ದಳು ಭುವಿ. ಬಾಗಿಲು ತೆಗಿ ಚಿನ್ನಿ, ನಂದು ನಿಂದು ಸೇಮ್ ಕಲರ್ ಬಟ್ಟೆ ತಂದಿದ್ದೀನಿ, ನನ್ನ ಡ್ರೆಸ್ ಕೂಡ ನೋಡೆ, ಬಾಗಿಲು ತೆಗೆ, ವೇದ ಮತ್ತೆ ಮತ್ತೆ ಬಾಗಿಲು ಬಡಿಯುತ್ತಾ ಹೇಳಿದನು. ಅಳುತ್ತಿದ್ದವಳು ಒಂದು ಚೂರು ಅಲ್ಲಾಡಲಿಲ್ಲ. ಆಯಿತು ಬಿಡು, ಬಾಗಿಲು ತೆಗೆಯಬೇಡ, ನಿನಗೆ
ಇವತ್ತು ಒಂದೇ ದಿನ ಈ ರೀತಿ ಬಾಗಿಲು ಹಾಕಿಕೊಂಡು ಕುಳಿತುಕೊಳ್ಳೋಕೆ ಅವಕಾಶ. ನಾಳೆಯಿಂದ ನೀನು ನನ್ನ ಕೋಣೆಯಲ್ಲಿ ಇರಬೇಕು. ಆವಾಗ ಈ ರೀತಿ ಬಾಗಿಲು ಹಾಕಿ ಹೋದರೆ ನಾನು ಸುಮ್ಮನಿರುವುದಿಲ್ಲ. ನಾಳೆಯಿಂದ ನಿನ್ನನ್ನು ನನ್ನಿಂದ ದೂರ ಮಾಡೋಕ್ಕೆ ಬಿಡೋದೇ ಇಲ್ಲ. ವೇದ ಜೋರಾಗಿ ಹೇಳಿ ನಕ್ಕನು. ಶಾಂಭವಿ ಹೇಳಿದ ಮಾತುಗಳು ನೇರವಾಗಿ ಅವಳ ಹೃದಯಕ್ಕೆ ನಾಟಿತ್ತು. ವೇದನ ಮೇಲೆ ಅವಳಿಗಿದ್ದಿದ್ದು ಪರಿಶುದ್ಧವಾದ ಪ್ರೇಮ. ಎಂದು ಅವನ ದುಡ್ಡಿಗೆ ಆಸೆ ಪಟ್ಟವಳಲ್ಲ. ಶಾಂಭವಿ ಹೇಳಿದ ಮಾತುಗಳು ಅವಳಿಂದ ಸಹಿಸಲಾಗಲಿಲ್ಲ. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ತುಂಬ ಹೊತ್ತು ಬಾಗಿಲು ಬಡಿದವ ಅಲ್ಲಿಂದ ತನ್ನ ಕೋಣೆಗೆ ಬಂದ. ಊಟಕ್ಕೆ ಕರೆಯಲು ಬಂದರು ಸೀತಮ್ಮ. ಊಟ ಮಾಡಿ ವೇದನ ಬಳಿ ಮಾತಾಡಲೆಂದು ಅವನನ್ನು ಹುಡುಕುತ್ತಾ ಅವನ ಕೋಣೆಗೆ ಬಂದಳು ಭುವಿ. ವೇದ ಅವನ ತಂದೆಯ PA ಬಳಿ ಮಾತಾಡುತ್ತಾ ನಿಂತಿದ್ದ. ಅವಳನ್ನು ಕಂಡು ಮಾತು ನಿಲ್ಲಿಸಿದವನು ಏನು ಎಂದು ಹುಬ್ಬೇರಿಸಿ ಕೇಳಿದ್ದ. ಮಾತಾಡೋದಿತ್ತು ಎಂದಳು ಭುವಿ. ಆಮೇಲೆ ಬರುವೆ ಎಂದನು ವೇದ. ಇಲ್ಲ, ಈಗಲೇ ಮಾತಾಡೋದಿತ್ತು ಭುವಿ ಹೇಳಿದಾಗ, ನಾನಾಗ ಎಷ್ಟು ಕರೆದೆ, ಏನೆಂದು ಕೇಳಲಿಲ್ಲ ಇವಳು. ಶಾಪಿಂಗಿಗೂ ಕರೆದೆ, ಬರಲೇ ಇಲ್ಲ. ಈಗ ಇವಳು ಕರೆಯುವಾಗ ನಾನೇಕೆ ಹೋಗಲಿ? ಸ್ವಲ್ಪ ಸತಾಯಿಸೋಣ ಎಂದುಕೊಂಡವನು, ನಾನೀಗ ಬ್ಯುಸಿ, ಆಮೇಲೆ ಬಂದು ನನ್ನ ಮೀಟಾಗು, ಟೆರೆಸ್ ಮೇಲೆ ಬಾ ಎಂದನು. ಕೋಪಗೊಂಡವಳು, ನನಗೆ ಗೊತ್ತು, ಬೇಕು ಬೇಕು ಅಂತಾನೆ ಇವನು ಈ ರೀತಿ ಹೇಳುತ್ತಿದ್ದಾನೆ. ಆಗ ನಾನು ಇವನು ಕರೆದಾಗ ಬರಲಿಲ್ಲ ಎಂದು ಕೋಪ. ಇರಲಿ, ಎಲ್ಲಿಗೆ ಹೋಗ್ತೀಯಾ? ಆಮೇಲೆ ನನ್ನ ಹತ್ತಿರ ಬರಲೇಬೇಕು ಅಲ್ವಾ ಎಂದು ಮನದಲ್ಲೇ ಮಾತಾಡಿಕೊಂಡವಳು ಅವನನ್ನು ದುರಿಗುಟ್ಟಿ ನೋಡುತ್ತಾ ತನ್ನ ಕೋಣೆಗೆ ನಡೆದಳು. ನನ್ನ ಎಷ್ಟು ಸತಾಯಿಸ್ತೀಯ ನೀನು, ನಿನ್ನನ್ನು ನಾನು ಅಷ್ಟೇ ಕಾಡಿಸುತ್ತೇನೆ ಎಂದುಕೊಂಡವನು ಮನದಲ್ಲೇ ನಕ್ಕನು. ಮತ್ತೆ ಸಂತೋಷ್ ಕಡೆಗೆ ನೋಡಿ, ಭುವಿ ಅಣ್ಣ ಅಷ್ಟೆಲ್ಲ ಮಾತಾಡಿದ್ರಾ ಎಂದು ವೇದ ಸಂತೋಷ್ ಬಳಿ ಕೇಳಿದಾಗ, ಹೌದು ಸರ್, ಚಂದ್ರಶೇಖರ್ ಸರ್ಗೆ ತುಂಬ ಬೇಜಾರಾಯಿತು. ಅವರು ನಿಮ್ಮ ಪರವಾಗಿ ತುಂಬ ಮಾತಾಡಿದರು, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಖಂಡಿತವಾಗಿ ನಾಳೆ ನಡೆಯೋ ರಿಸೆಪ್ಷನ್ಗೆ ಬರಲ್ಲ, ಜೊತೆಗೆ ಭುವನೇಶ್ವರಿ ಮೇಡಮ್ನನ್ನು ಕ್ಷಮಿಸೋದು ಇಲ್ಲ ಅಂತ ಹೇಳಿದರು ಸರ್ ಎಂದನು ಸಂತೋಷ್. ನನ್ನಿಂದ ಅಪ್ಪ ಬಯಸಿಕೊಳ್ಳೋ ಹಾಗಾಯಿತು. ನಾನೇ ಹೋಗಿ ಮಾತಾಡಬೇಕಿತ್ತು. ಅವರು ನನಗೆ ಹಾಗೂ ಭುವಿಗೆ ಬೇಜಾರು ಆಗಬಾರ್ದು ಅಂತ ನನ್ನಿಂದ ಸತ್ಯ ಮುಚ್ಚಿಟ್ಟರು. ಹಾಗಿದ್ದರೆ ನಾಳೆ ಭುವಿ ಮನೆಯವರು ರಿಸೆಪ್ಷನ್ಗೆ ಬರೋದಿಲ್ಲ. ಅವಳು ಇನ್ನೂ ಬೇಸರ ಮಾಡಿಕೊಳ್ಳುವಳು ಎಂದು ಬೇಸರಗೊಂಡನು ವೇದ. ಪುಸ್ತಕ ಓದುತ್ತಾ ನಿದ್ದೆ ಮಾಡಿಬಿಟ್ಟಿದ್ದ ವೇದ ಭುವಿಯನ್ನು ನೋಡಲು ಹೋಗುವುದನ್ನು ಮರೆತು ಬಿಟ್ಟ. ಇತ್ತ ಭುವಿ ತನ್ನ ಮನದಲ್ಲಿರುವುದನ್ನೆಲ್ಲ ವೇದನ ಬಳಿ ಹೇಳಲು ಟೆರೆಸ್ನಲ್ಲಿ ಕಾಯುತ್ತಿದ್ದಳು. ಎಷ್ಟು ಹೊತ್ತು ಕಾದರೂ ಅವನು ಬಾರದ್ದನ್ನು ಕಂಡು ಕೋಪ ಜಾಸ್ತಿಯಾಗಿತ್ತು. ಎಷ್ಟು ಕೊಬ್ಬು ಇವನಿಗೆ! ಇಲ್ಲಿಗೆ ಬರಲು ಹೇಳಿ ಅವನೇ ಬಂದಿಲ್ಲ. ನಾನೇ ಅವನ ಕೋಣೆಗೆ ಹೋಗಿ ನೋಡುತ್ತೇನೆ ಎಂದು ಅವನ ಕೋಣೆಗೆ ಬಂದು ಬೈಯಬೇಕು ಅನ್ನುವಷ್ಟರಲ್ಲಿ ಪುಟ್ಟ ಮಗುವಿನಂತೆ ಮಲಗಿದ್ದವನನ್ನು ಕಂಡು, ಪಾಪ ಮಲಗಿದ್ದಾನೆ, ಮಲಗಲಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮನಸ್ಸಲ್ಲಿರೋದನ್ನು ಅವನಿಗೆ ಹೇಳಬೇಕು. ರಿಸೆಪ್ಷನ್ ನಿಲ್ಲಿಸಲೇಬೇಕು. ನನಗ್ಯಾಕೆ ಇದೆಲ್ಲ ಮನದಲ್ಲೇ ಹೇಳಿಕೊಂಡವಳು ತನ್ನ ಕೋಣೆಗೆ ಹೋಗಿ ಮಲಗಿದಳು. ರಮ್ಯಾ, ಈ ವೇದ ಮತ್ತು ಭಾವ ಇರೋ ಬರೋದನ್ನೆಲ್ಲ ಆ ಕತ್ತೆಗೆ ಕೊಡುತ್ತಿದ್ದಾರೆ. ಹೀಗೆ ಆದರೆ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿ ಅವಳೇ ಮನೆಯ ಆಡಳಿತ ನಡೆಸುತ್ತಾಳೆ. ನೀನು ಏನಾದರೂ ಮಾಡು. ನಾಳೆ ರಿಸೆಪ್ಷನ್, ಜೊತೆಗೆ ಅವರ ಮೊದಲ ರಾತ್ರಿ ಕೂಡ. ಅವರಿಬ್ಬರನ್ನು ನಾವು ದೂರ ಮಾಡಲೇಬೇಕು ಎಂದು ಶಾಂಭವಿ ಹೇಳಿದಾಗ, ಅವರ ಮೊದಲ ರಾತ್ರಿ ಆಗದಂತೆ ತಡೆಯಲು ನನ್ನ ಬಳಿ ಒಳ್ಳೆಯ ಉಪಾಯವಿದೆ. ಹಾಲಿಗೆ ನಿದ್ದೆ ಮಾತ್ರೆ ಹಾಕಿದರೆ ಆಯಿತು. ಆಮೇಲೆ ಅವರಿಬ್ಬರನ್ನು ದೂರ ಮಾಡೋಣ. ಸ್ವತಃ ಆ ಟೀಚರ್ ನನ್ನ ವೇದನನ್ನು ಬಿಟ್ಟು ಹೋಗಬೇಕು. ಹಾಗೆ ಮಾಡೋಣ ಎಂದಳು ರಮ್ಯಾ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.